ನೂತನ ಕ್ಯಾಲೆಂಡರ್ ವರ್ಷದ ಮೊದಲ ದಿನವೇ ನಾಡಧ್ವಜಕ್ಕೆ ಅಪಮಾನ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಹೊಸ ಕ್ಯಾಲೆಂಡರ್ ವರ್ಷದ ಪ್ರಥಮ ದಿನವೇ ನಾಡಧ್ವಜವನ್ನ ಸುಟ್ಟು ಕಿಡಿಗೇಡಿಗಳು ಪುಂಡಾಟವನ್ನ ಮೆರೆದಿದ್ದಾರೆ. ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಇಂಗ್ಲಿಷ್ ನಾಮಫಲಕ ವಿರುದ್ಧ ಕರವೇ ಹೋರಾಟವನ್ನ ರಾಜ್ಯಾದ್ಯಂತ ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಕರವೇ ಆಕ್ರೋಶ ವ್ಯಕ್ತಪಡಿಸಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ನಾಡಧ್ವಜಕ್ಕೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಇಂಗ್ಲಿಷ್ ನಾಮಫಲಕದ ವಿರುದ್ಧ ಕರವೇ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಿರುವ ಹೊತ್ತಲ್ಲೇ ಈ ರೀತಿಯಾದ ಘಟನೆ ನಡೆದಿದೆ. ಹೀಗಾಗಿ ಸಹಜವಾಗಿ ಘಟನೆಯನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರು ಮಾಡಿದ್ದು, ಯಾವಾಗ ಆಗಿದ್ದು ಘಟನೆ, ಡೀಟೇಲ್ಸ್ ಏನು ಲಭ್ಯವಾಗ್ತಿದೆ? ಹಾಗೆ ಇವರನ್ನ ಹುಡುಕುವ, ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವ ಪ್ರಯತ್ನ ಎಲ್ಲಿವರೆಗೂ ಬಂದಿದೆ? ಎಸ್ ಸ್ಮಿತಾ, ಏನು ಬೆಳಗಾವಿಯಲ್ಲಿ ಅಂದರೆ ಹೊಸ ವರ್ಷದ ಮೊದಲ ದಿನವೇನು ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿರುವಂಥದ್ದು ಮತ್ತು ನಾಡಧ್ವಜಕ್ಕೆ ಏನು ಅಪಮಾನವನ್ನು ಮಾಡಿದ್ದಾರೆ. ಅದಕ್ಕೆ ತಡರಾತ್ರಿ ಬೆಂಕಿ ಹಚ್ಚಿರುವಂಥ ಘಟನೆ ಬೆಳಗಾವಿ ತಾಲೂಕಿನ ಸುಳ್ಗ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರುವಂಥದ್ದು. ಪ್ರಮುಖವಾಗಿ ಅಂದರೆ ಬೆಳಗಾವಿಯಲ್ಲಿ ಓಲ್ಡ್ ಮ್ಯಾನ್ಗಳನ್ನು ಸುಟ್ಟು ಏನು ಕಹಿ ನೆನಪುಗಳನ್ನು ಮರೆತು ಹೊಸ ಏನು ಮುನ್ನಡಿಯನ್ನು ಬರೀಬೇಕು ಅನ್ನೋ ನಿಟ್ಟಿನಲ್ಲಿ ಓಲ್ಡ್ ಮ್ಯಾನ್ಗಳನ್ನು ಸುಟ್ಟು ಏನು ಹೊಸ ವರ್ಷಾಚರಣೆಗೆ ಕಾಲಿಡ್ತಾರೆ. ಆದರೆ ಬೆಳಗಾವಿ ತಾಲೂಕಿನ ಸುಳ್ಗ ಅನ್ನೋ ಗ್ರಾಮದಲ್ಲಿ ಇದಾದ ನಂತರ ಏನು ಕನ್ನಡ ಧ್ವಜಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರೆ ಕಿಡಿಗೇಡಿಗಳು. ಆದರೆ ಯಾರು ಬೆಂಕಿಯನ್ನು ಇಟ್ಟಿದ್ದಾರೆ ಅನ್ನೋದು ಕೂಡ ಈವರೆಗೂ ಪತ್ತೆಯಾಗಿಲ್ಲ. ಮತ್ತು ಸದ್ಯ ಏನು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಇಲ್ಲಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಆರೋಪಿಗಳು ಯಾರು ಈ ಕನ್ನಡ ಬಾವುಟಕ್ಕೆ ಏನು ಬೆಂಕಿಯನ್ನು ಇಟ್ಟರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾದ, ಕನ್ನಡ ಪರವಾಗಿ ಮಾತನಾಡಲಿಕ್ಕೆ, ಹಾಗೆ ಈ ಘಟನೆ ಬಗ್ಗೆ ಮಾತನಾಡಲಿಕ್ಕೆ ಅಶೋಕ್ ಚಂದ್ರಗಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೆಳಗಾವಿಯಲ್ಲಿ ಈ ರೀತಿಯ ಕೃತ್ಯಗಳು ಪದೇ ಪದೇ ನಡೀತಲೇ ಇರುತ್ತೆ. ಆದ್ರೆ ನಾಡ ಧ್ವಜಕ್ಕೇನೆ ಬೆಂಕಿ ಹಚ್ಚುವಷ್ಟು ಮುಂದುವರೆದಿರೋದು ಈ ರೀತಿಯ ಕೃತ್ಯಗಳು. ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ? ಈಗ ಅವ್ರಿಗೆ ಏನಾದ್ರು ಮಾಡಿ ಕಾಲ್ ಕೆದರಿ ಜಗಳ ತೆಗೆಯೋದು ಒಂದು ಚಟ ಯಾವಾಗಿದೋ ಇದೆ, ಮೊದಲಿಂದಲೂ ಇದೆ. ಅವ್ರು ಏನಾದ್ರು ಒಂದು ಬೆಳಗಾವಿ ಕನ್ನಡ ಮತ್ತು ಮರಾಠಿಗರ ನಡುವೆ ಸೌಹಾರ್ದ ವಾತಾವರಣ ಇದೆ, ಅದನ್ನು ಘಟಿಸ್ಲಿಕ್ಕೆ MES ಅವರು, ಶಿವಸೇನೆಯವರು ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರ ಒಂದು ಭಾಗವಾಗಿ ಇವತ್ತು ಸುಳ್ಗಾದಲ್ಲಿ ಬೆಳಗಿನ ಜಾವ ಕನ್ನಡ ಧ್ವಜಕ್ಕೆ ಬೆಂಕಿ ಇಟ್ಟಿದ್ದಾರೆ. ಅಂದ್ರೆ ಬೆಳಗಾವಿಯಲ್ಲಿ ಅವ್ರಿಗೆ ಗ್ರೌಂಡ್ ಎಲ್ಲ ಹೋಗಿದೆ. MES ಅವರು ಸುಣ್ಣಾಗಿದ್ದಾರೆ, ಅಸೆಂಬ್ಲಿಯಲ್ಲಿ ಕಳ್ಕೊಂಡಿದ್ದಾರೆ, ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಕನ್ನಡ ಮತ್ತು ಮರಾಠಿಗರ ನಡುವೆ ಸೌಹಾರ್ದ ಸಂಬಂಧ ಬೇಡಾಗಿದೆ, ಶಾಂತಿ ವಾತಾವರಣ ಬೇಡಾಗಿದೆ. ಈಗ ಬೆಳಗಾವಿಯಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ಗಳೇ ಅಗ್ರಸ್ಥಾನ ಇರುವಂತಹ ಫಲಕಗಳನ್ನ ತೆಗೆಯುವಂತ ಕಾರ್ಯಾಚರಣೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಶ್ರೀ ಅಶೋಕ್ ದುಡಿಗಂಟೆ ಅವರು ಆರಂಭ ಮಾಡಿದ್ದಾರೆ 2 ದಿವಸ ಹಿಂದೆ. ಅದು ರಾಜ್ಯ ಸರ್ಕಾರ ಆದೇಶ, ಮುಖ್ಯಮಂತ್ರಿಗಳು ಗಡುವು ಕೊಟ್ಟಿದ್ದಾರೆ. ಫೆಬ್ರವರಿ 28ರೊಳಗೆ ರಾಜ್ಯಾದ್ಯಂತದ ನಾಮಫಲಕಗಳಲ್ಲಿ ಕನ್ನಡ ಅಗ್ರಸ್ಥಾನ ತರಬೇಕು, ಪ್ರಸ್ತುತ 60ರಷ್ಟು ಇಲ್ಲಿ ಪಾಲಕ ಹಾಕಬೇಕು, ಅಂತ ಇಲ್ಲ ಅಗ್ರಸ್ಥಾನ ಇಲ್ಲದ ಫಲಕಗಳನ್ನು ತೆಗೆದು ಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ. ಆ ಪ್ರಕಾರ ನಾವು ಧ್ವನಿ ಎತ್ತಾಗ, ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಧ್ವನಿ ಎತ್ತಾಗ ಪಾಲಿಕೆ ಆಯುಕ್ತರಾದಂತಹ ಅಶೋಕ್ ದುಡ್ಗುಂಟಿ ಅವರು ಅದನ್ನ ಆರಂಭ ಮಾಡಿದ್ದಾರೆ. ಈಗ ಅವ್ರಿಗೆ ಏನಾಗಿದೆ, ಇವತ್ತೇ ನೋಡಿ ಅಲ್ಲಿ ಕನ್ನಡ ಧ್ವಜ ಸುಟ್ಟಿದ್ದಾರೆ. ಈಗ ಬೆಳಿಗ್ಗೆ 11 MES ಯುವ ಒಂದು ಘಟಕ ಪೊಲೀಸ್ ಕಮಿಷನರ್ಗೆ ದುಡ್ಗುಂಟಿ ಅವರಿಗೆ ಭೇಟಿಯಾಗಿ ಅದನ್ನು ವಿರೋಧ ಮಾಡ್ಲಿಕ್ಕೆ ಹೊರಟಿದೆ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಂದು ನಿಯೋಗ ತಗೊಂಡು ಪೊಲೀಸ್ ಆಯುಕ್ತರಿಗೆ ಮತ್ತು ದುಡ್ಗುಂಟಿ ಅವ್ರ ಕಡೆ ಹೋಗಿ, ಪಾಲಿಕೆ ಆಯುಕ್ತರಿಗೆ ದುಡ್ಗುಂಟಿ ಅವ್ರ ಕಡೆ ಹೋಗಿ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಈಗ ಬಹಿರಂಗವಾಗಿ ವಿರೋಧ ಮಾಡ್ತಾರೆ. ಈಗ ಅದು ಈಗಾಗಲೇ ಅವರು ಮರಾಠಿ ಪತ್ರಿಕೆಯಲ್ಲಿ ಬಂದಿದೆ ಅದು. ಆದ್ರಿಂದ ಅವ್ರಿಗೆ ಏನಾಗಿದೆ, ಇಲ್ಲಿ ಏನಾದ್ರೂ ಕನ್ನಡ ವಾತಾವರಣ ಬೆಳೆದ್ರೆ ನಮ್ಮ ಪರಿಸ್ಥಿತಿ ಏನು? ಈಗಾಗಲೇ ಅವರು ಸಾಕಷ್ಟು ಸುಣ್ಣಾಗಿದ್ದಾರೆ, ಅಧಿಕಾರ ಕಳ್ಕೊಂಡಿದ್ದಾರೆ. ಹೀಗೆ ಎಲ್ಲಾದ್ರೂ ಒಂದು ಹಳ್ಳಿಯಲ್ಲಿ ಕನ್ನಡ ಜೆಂಡಾ ಸುಟ್ಟು ಕನ್ನಡಿಗರನ್ನ ಪ್ರಚೋದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರ ವಿರುದ್ಧ ಪೊಲೀಸರು, ಬೆಳಗಾವಿ ಮಹಾನಗರದ ಆಯುಕ್ತರು, ಪೊಲೀಸ್ ಕಮಿಷನರು ಬಹಳ ಕಠೋರವಾದ ಕ್ರಮ ಕೈಗೊಳ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೇಸ್ ಬುಕ್ ಮಾಡ್ತಾರೆ, ಹೋಗ್ಬಿಡ್ತಾರೆ ಅಂತ ಅವರಲ್ಲಿ ಒಂದು ತಲೆಯಲ್ಲಿದೆ. ಅದಾಗಬೇಕಾದ್ರೆ ಅಂತ ಗುಂಡಾಗಳನ್ನ, ಪುಂಡರನ್ನ ಸೆರೆಬಡಿ ಸಲುವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇನೆ. ರೈಟ್ ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.